ರುಚಿಯಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ಮಾಡುವ ರಸಮು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಇವಾಗ ನಾನು ಈಸಿಯಾಗಿ ಬೇಗನೆ ಮಾಡಿಕೊಳ್ಳುವಂಥ ಒಂದು ರಸಮ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಅದಕ್ಕೆ 2 ಮೀಡಿಯಮ್ ಸೈಜಿನ 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ಹಸಿಮೆಣಸು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹುಳಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಕಾಳು ಮೆಣಸು, ಜೀರಿಗೆ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಕಾಳು ಮೆಣಸು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣ. ಇದು ಜೀರಿಗೆನ ಮತ್ತು ಮೆಣಸನ್ನ 2 ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಬೇಕು. ಅದರ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಒಣಮೆಣಸು, ಜಜ್ಜಿರೋ 1 7-8 ಎಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ರಸಮ್ಮಿಗೆ ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕೊಬೋದು. ಈಗ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಟೊಮೊಟೊ ಹಣ್ಣನ್ನು ಬೇಯಿಸ್ಕೊಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಅದನ್ನ ರುಬ್ಕೊಬೇಕು. ಅದರೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಚಿಕ್ಕದಾಗಿ ಮೀಡಿಯಮ್ ಮಧ್ಯದಲ್ಲಿ ಸೀಳಿ ಇಟ್ಕೊಂಡಿದ್ದೀನಿ ನೋಡಿ. ಹೀಗೆ ಆ ಮೆಣಸನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಮೆಣಸು ಮತ್ತು ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ, ಸಿಪ್ಪೆ ಬಿಚ್ಕೊಂಡಿದೆ. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟು ಅದು ತಣ್ಣಗಾದ್ಮೇಲೆ ಸಿಪ್ಪೆ ಟೊಮೊಟೊ ಮೇಲ್ಗಡೆ ಬಂದಿರೋ ಸಿಪ್ಪೆನ ತೆಗೆದು ಟೊಮೊಟೊನ ರುಬ್ಕೊಳ್ಬೇಕು. ಟೊಮೊಟೊ ರುಬ್ಕೊಬೇಕು. ಮೇಲ್ಗಡೆ ಸಿಪ್ಪೆ ಇದೆ ನೋಡಿ, ತಣ್ಣಗಾದ್ಮೇಲೆ ಇದನ್ನು ತೆಗಿಬೇಕು. ಮೆಣಸಿನ್ಕಾಯಿ ರುಬ್ಬೋದು ಬೇಡ, ಹಾಗೆ ಇದೆಲ್ಲ ಇರಲಿ. ತಣ್ಣಗಾಗಲಿ ಅಂತೇಳಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರಿ ಹಾಕಿ ರುಬ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾಯ್ದ ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಒಣಮೆಣಸು, ಜಜ್ಜಿರೋ ಬೆಳ್ಳುಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು. ಆ ಬೆಳ್ಳುಳ್ಳಿ ಘಮ ಬಿಡಬೇಕು, ಆವಾಗ ರಸಮ್ ಟೇಸ್ಟ್ ಬರುತ್ತೆ. ಮತ್ತು ಈ ರಸಮು ಶೀತ ಕೆಮ್ಮು ಮಳೆಗಾಲಕ್ಕೂ ಚೆನ್ನಾಗಿರುತ್ತೆ. ಬಿಸಿ ರಸಮು, ಬಿಸಿ ಅನ್ನ, ಒಂದು ಹಪ್ಪಳ ಸಖತ್ತಾಗಿರುತ್ತೆ. ಮತ್ತು ಶೀತ ಕೆಮ್ಮು ಅಂದರೂ ಕಮ್ಮಿ ಆಗುತ್ತೆ. ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿರುತ್ತೆ. ಪೇಸ್ಟ್ ಹಾಕ್ಬೇಕು, ಟೊಮೊಟೊ ಪೇಸ್ಟು. ನಂತರ ಕುದಿಸ್ಕೊಂಡಿದ್ವಲ್ಲ ಟೊಮೊಟೊ ನೀರು ಮತ್ತು 1 ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕಬೇಕಿತ್ತು ಒಗ್ಗರಣೆಗೆ, ನನಗೆ ಇವಾಗ ಮರ್ತೋಯ್ತು. ಇವಾಗ ಹಾಕ್ತಾಯಿದ್ದೀನಿ. ಚೂರು ಹಿಂಗು, ಚಿಟಿಕೆ ಅಷ್ಟು ಹಿಂಗು ಇಟ್ಟಿದ್ವಲ್ಲ ಹುಣಸೆ ಹುಳಿ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು, ರಸಮ್ ಎಷ್ಟು ಬೇಕು ಅಷ್ಟು ನೀರು ಹಾಕೋದು, ಅದೇ ನೋಡಿ. ಇದಕ್ಕೆ ರಸಮ್ ಪೌಡ್ರು ಏನು ಹಾಕೋದು ಬೇಡ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ, ಆವಾಗಲೇ ಇಟ್ಕೊಂಡಿದ್ರಲ್ಲ ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವೆಲ್ಲ ಹಾಕ್ಕೊಂಡು ಕುದಿ ಬರಿಸ್ಬೇಕು. ಒಂದು ಕುದಿ ಬರಬೇಕು. ಒಂದು ಕುದಿ ಬರ್ತಾ ಇದೆ. ಒಂದು ಕುದಿ ಬಂತು ಅನ್ನೋಷ್ಟೊತ್ತಿಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಜೀರಿಗೆ ಮತ್ತು ಮೆಣಸು, ಅದನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಸ್ಬೇಕು.
ಸ್ವಲ್ಪ ಖಾರ ಅದರಲ್ಲಿರೋ ಫ್ಲೇವರು ಬಿಟ್ಕೊಬೇಕು. ನಮಗೆ ಎಷ್ಟು ಬೇಕು ಖಾರ ನೋಡಿ ನಾವು ಹಾಕ್ಕೊಬೋದು. ಮೆಣಸು ಮತ್ತು ಜೀರಿಗೆ ಪೌಡರ್. ಹೀಗೆ 2 ನಿಮಿಷ ಕುದಿಸಿದರೆ ರಸಮ್ ರೆಡಿ. ಬಿಸಿಯಾಗಿ ರುಚಿಯಾದ ರಸಮ್ಮು ರೆಡಿ ಆಯಿತು. ಈ ರಸಮ್ಮು ಹಾಗೇ ಕುಡಿಬೋದು, ಚೆನ್ನಾಗಿರುತ್ತೆ. ಮತ್ತು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಮಳೆಗಂತೂ ಇನ್ನೂ ಸಖತ್ತಾಗಿರುತ್ತೆ. ಶೀತ ಕೆಮ್ಮು ಆದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ರುಚಿಯಾದ ರಸಮ್ಮು ಮಾಡಿದ್ದೀನಿ. ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.